ಎಸ್, ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಗೋಪುರವನ್ನು ಕೆಡವಿರುವಂತಹ ಘಟನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ HAL ಪೊಲೀಸ್ ಠಾಣಾ ವ್ಯಾಪ್ತಿಯ AES ಲೇಔಟ್ ನಲ್ಲಿ ನಡೆದಿರುವಂತದ್ದು. ನಿಮಗೆ ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. AES ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಮಧ್ಯಾಹ್ನ ಈ ಒಂದು ಡೆಮಾಲಿಷನ್ ಕಾರ್ಯ ಶುರುವಾಗುತ್ತೆ. ಡೆಮಾಲಿಷನ್ ಆಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಸ್ಥಳೀಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಗೋಪುರಕ್ಕೆ ನಮಗೂ 40 ವರ್ಷಗಳ ನಂಟಿದೆ, ನಾವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀವಿ. ಇಂತಹ ಸಂದರ್ಭದಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ ಅನ್ನೋ ನೆಪ ಹೇಳಿ ಈ ರೀತಿಯಲ್ಲಿ ದೇವಸ್ಥಾನದ ಗೋಪುರವನ್ನು ಕೆಡವಿರುವುದು ಸರಿಯಲ್ಲ ಅನ್ನೋ ಅಸಮಾಧಾನವನ್ನು ಕೂಡ ಇದೀಗ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ DS ರಮೇಶ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಏನಂದ್ರೆ, ನಾವು ಬೆಂಗಳೂರಿನಲ್ಲಿ ಅಕ್ರಮ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಂಡಂತಹ ಸಂದರ್ಭದಲ್ಲಿ ಈ ಒಂದು ಜಾಗವನ್ನು ಕೂಡ ಮಾರ್ಕ್ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಸ್ಥಳೀಯರಾಗಿರಬಹುದು, ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಕೂಡ ಗೋಪುರವನ್ನು ಹೊಡಿಬೇಡಿ, ನಾವೇ ಅದನ್ನು ಡೆಮಾಲಿಷನ್ ಮಾಡ್ತೀವಿ ಅಂತ ನಮಗೆ ಮನವಿಯನ್ನು ಮಾಡಿದ್ರು. ಈ ಹಿನ್ನೆಲೆ ನಾವು ಅವತ್ತು ಡೆಮಾಲಿಷನ್ ಅನ್ನು ಕೈಬಿಟ್ಟು ಸ್ಥಳೀಯರ ಮತ್ತು ಭಕ್ತಾದಿಗಳ ಮಾತಿಗೆ ಅನುಗುಣವಾಗಿ ನಾವು ಡೆಮಾಲಿಷನ್ ಕೈಬಿಟ್ಟು ಅವರಿಗೆ ಕಾಲಾವಕಾಶ ಕೊಟ್ವಿ. ಬಟ್ ಭಕ್ತಾದಿಗಳಾಗಿರಬಹುದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯ ತೆರವು ಕಾರ್ಯಾಚರಣೆ ಆಗದಂತಹ ಕಾರಣಕ್ಕಾಗಿ ನಾವೇ ಅನಿವಾರ್ಯವಾಗಿ ತೆರವು ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ DS ರಮೇಶ್ ಅವರು ಕೊಟ್ಟಿರುವಂತಹ ಮಾಹಿತಿ. ಇಲ್ಲಿ ಸ್ಥಳೀಯರು ನೋಡ್ತಾ ಇರಬಹುದು, ಒಂದಿಷ್ಟು ಜನ ಅಸಮಾಧಾನಿತರಾಗಿದ್ದಾರೆ. ಅವರ ವರ್ಷನ್ ಏನಂದ್ರೆ, ಫುಟ್ಪಾತ್ ದೇವಸ್ಥಾನದ ಅಂದ್ರೆ ಫುಟ್ಪಾತ್ ನಲ್ಲಿ ದೇವಸ್ಥಾನದ ಗೋಪುರ ಇದೆ ಅನ್ನೋ ಕಾರಣಕ್ಕಾಗಿ ನೀವು ತೆರವು ಮಾಡಿದಿರಿ. ಇದರಲ್ಲಿ ತೋರಿರುವಂತಹ ಆಸಕ್ತಿ ಆಗಿರಬಹುದು, ಆತುರತೆ ಬೇರೆ ವಿಚಾರದಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಭಾಗದ ಒಂದಿಷ್ಟು ಜನರು ಈಗಾಗಲೇ ಫುಟ್ಪಾತ್ ನಲ್ಲಿರುವಂತಹ ಅಂಗಡಿ ಆಗಿರಬಹುದು, ಒಂದಿಷ್ಟು ಕಟ್ಟಡದ ನಿಯಮ ಉಲ್ಲಂಘನೆ ಬಗ್ಗೆ ಸಾಲು ದೂರು ಕೊಟ್ಟಿದ್ರು ಕೂಡ ಅವತ್ತು ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ. ಅದೇ ಫುಟ್ಪಾತ್ ನಲ್ಲಿ ದೇವಸ್ಥಾನ ಇದೆ ಅನ್ನೋ ಕಾರಣಕ್ಕಾಗಿ ನೀವು ಕೈಗೊಂಡಿರುವಂತಹ ಆತುರ ಆಗಿರಬಹುದು ಅಥವಾ ಈ ಒಂದು ತುರ್ತಾಗಿ ನೀವು ಕೈಗೊಂಡಿರುವಂತಹ ಕ್ರಮಗಳನ್ನು ಇತರ ವಿಚಾರದಲ್ಲಿ ಯಾಕೆ ನೀವು ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನು ಈ ಭಾಗದ ಜನರು ಮಾಡ್ತಾ ಇರುವಂತದ್ದು. ಘಟನೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಕೂಡ ಪ್ರತಿಭಟನೆ ಮಾಡಿದ್ರು. ಈ ಹಿನ್ನೆಲೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು, ಜೊತೆಗೆ ಲಾ ಅಂಡ್ ಆರ್ಡರ್ ಯಾವುದೇ ಪ್ರಾಬ್ಲಮ್ ಆಗಬಾರದು ಅನ್ನೋ ಕಾರಣಕ್ಕಾಗಿ HAL ಠಾಣೆ ಪೊಲೀಸರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ಇವತ್ತು ಕೂಡ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಜೊತೆಗೆ ಸ್ಥಳೀಯರನ್ನು ಮನವೊಲಿಸುವಂತಹ ಕೆಲಸವನ್ನು ಕೂಡ ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರತಿಭಟನೆಯನ್ನು ಮಾಡಬೇಡಿ, ಪ್ರತಿಭಟನೆಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಹೈಕೋರ್ಟ್ ಆದೇಶದಿಂದ ಪ್ರತಿಭಟನೆ ಏನಿದ್ರು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಮಾಡಲು ಅವಕಾಶ ಇರುವಂತದ್ದು. ನಿಮ್ಗೇನಾದ್ರೂ ಮಾತನಾಡಬೇಕು ಅನ್ನೋದಿದ್ರೆ ಮಾತ್ರ, ಅದು ಬಿಟ್ಟು ಯಾವುದೇ ರೀತಿ ಘೋಷಣೆ ಕೂಗುದಾಗ್ಲಿ ಪ್ರತಿಭಟನೆಯನ್ನು ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿರುವಂತಹ ಸ್ಥಳೀಯರಿಗೆ ಭಕ್ತಾದಿಗಳಿಗೆ ಮನವಿ ಮಾಡುವಂತಹ ಒಂದು ಕೆಲಸವನ್ನು ಈಗಾಗಲೇ HAL ಠಾಣೆ ಪೊಲೀಸರು ಕೂಡ ಮಾಡಿದ್ದಾರೆ. ಘಟನೆ ಸಂಬಂಧಪಟ್ಟ ಹಾಗೆ ಈಗ ಸ್ಥಳೀಯರು ಒಂದು ಕಡೆ ಅಸಮಾಧಾನಿತರಾಗಿದ್ದಾರೆ. GBM ಮಾತ್ರ ತಾವು ಯಾಕೆ ಈ ರೀತಿಯಲ್ಲಿ ಡೆಮಾಲಿಷನ್ ಮಾಡಿದ್ವಿ ಅನ್ನೋ ಸಂಬಂಧಪಟ್ಟ ಹಾಗೆ ತಮ್ಮ ನಿಲುವಿಗೆ ಈಗಲೂ ಕೂಡ ಬದ್ಧವಾಗಿದ್ದು, ಇದು ಅಕ್ರಮವಾಗಿ ಫುಟ್ಪಾತ್ ಮೇಲಿದ್ದ ಕಾರಣಕ್ಕಾಗಿ ನಾವು ಡೆಮಾಲಿಷನ್ ಮಾಡಿದ್ವಿ ಅನ್ನೋ ಮಾಹಿತಿಯನ್ನು ಖುದ್ದು ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ DS ರಮೇಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಈ ನಗರದ ಸುದ್ದಿ ಆದ್ರೆ ಮುಂದಿನ ನಗರ